ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ ಶಿವಮೊಗ್ಗ, ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಶಿಮುಲ್. ಈ ಒಂದು ಶಿಮುಲ್ ಇದರ ಒಂದು ನೇರ ನೇಮಕಾತಿ ಪ್ರಕಟಣೆ ಈಗಾಗಲೇ 14/11/2025 ವಿವಿಧ ವೃಂದಗಳಲ್ಲಿ ಖಾಲಿ ಇರುವ ವಿವಿಧ ವೇತನ ಶ್ರೇಣಿಗಳ ಒಟ್ಟಾರೆಯ 194 ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಫ್ರೆಂಡ್ಸ್, ಅದರಂತೆ ನೀವು ಈಗ ಆಲ್ರೆಡಿ ಈ ಒಂದು ಅರ್ಜಿಯನ್ನು ನೀವು ಅಪ್ಲೈ ಮಾಡಿರ್ಬೋದು. ಬಟ್ ಈಗ ಈ ಒಂದು ವಿಡಿಯೋ ಮಾಡುವ ಕಾರಣ ಏನಂದರೆ, ಈ ಸಂಬಂಧಪಟ್ಟಂಥ ಈ ಒಂದು ನೇಮಕಾತಿ ಪ್ರಕಟಣೆ ಏನಿದೆ, ಸೊ ಇದರ ಒಂದು ಪ್ರಕಟಣೆಯ ಒಂದು ಅರ್ಜಿ ಸಲ್ಲಿಕೆಯ ಕಾಲಾವಧಿಯ ಒಂದು ವಿಸ್ತರಣೆಯನ್ನು ಮಾಡಲಾಗಿದೆ. ಆ್ಯಕ್ಚುಲಿ ಈ ಒಂದು ನೇಮಕಾತಿ ಪ್ರಕಟಣೆ ಏನಾಗಿದೆಯಲ್ಲ, 4/2/2026 ನಡೆದ ಒಕ್ಕೂಟದ ನೇಮಕಾತಿ ಸಮಿತಿಯ ಸಭೆಯ ಒಂದು ತೀರ್ಮಾನದನ್ವಯ ಹಲವಾರು ಕಾರಣಗಳಿಂದ ಅರ್ಜಿ ಸಲ್ಲಿಸದಿರುವ ಅಭ್ಯರ್ಥಿಗಳಿಗೆ ವಂಚಿತರಾಗಬಾರದೆಂಬ ಒಂದು ಉದ್ದೇಶದಿಂದ ಇದನ್ನು ಏನು ಮಾಡಿದ್ದಾರೆ, ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಕೆಲವೊಂದಿಷ್ಟು ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿ ಒನ್ ಟೈಮ್ 5 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮುಂಚೆ 5 ವರ್ಷ ಕೊಟ್ಟಿದ್ದಿಲ್ಲ ಈ ಒಂದು ನೋಟಿಫಿಕೇಷನ್ಗೆ. ಸೊ ಅದಕ್ಕೆ ಒಂದು ಬಾರಿ ಕ್ರಮವಾಗಿ 5 ವರ್ಷಗಳ ಸಡಿಲಿಕೆ ನೀಡಿ ಈ ಒಂದು ನೇರ ನೇಮಕಾತಿ ಪ್ರಕಟಣೆಯನ್ನು ಮಾಡಲಾಗಿದೆ. ತಿಳಿತಾ? ಸೊ ಈ ಒಂದು 194 ಹುದ್ದೆಗಳಿಗೆ ನೀವೀಗ ಅರ್ಜಿ ಸಲ್ಲಿಸಿದ್ದಿಲ್ಲ ಅಂದ್ರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು, 6 ಅಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 6/2/2026ರಿಂದ 21/2/2026 ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಒಟ್ಟಾರೆಯಾಗಿ ಒಂದು 15 ದಿನಗಳ ಕಾಲಾವಕಾಶವನ್ನು ನೀಡಲಾಗಿರ್ತದೆ. ಓಕೆನಾ? ಸೊ ಅದರಂತೆ ಇನ್ನಿತರ ಏನು ಇದು ಅದಾವಲ್ಲ ಏನಪ್ಪ, ಈ ಒಂದು ನೇಮಕಾತಿಯ ಕೆಲವೊಂದಿಷ್ಟು ರೂಲ್ಸ್ ಇರ್ತಾವಲ್ಲ, ಅವೆಲ್ಲ ಸೇಮ್ ಸೇಮ್ ಇರ್ತಾವೆ. ಓಕೆ, ಸೊ ಇನ್ನೊಂದು ಸಾರಿ ನಾವೇನು ಮಾಡೋಣ, ಈ ಒಂದು ನೇಮಕಾತಿ ಪತ್ರವನ್ನು ಒಂದಿಷ್ಟು ಹಾಯಿಸ್ಕೊಂಡು ಬರೋಣ. ಲೆಟ್ಸ್ ಗೋ. ನೋಡಿ, ಇಲ್ಲಿ ಟೈಮ್ ಎಕ್ಸ್ಟೆನ್ಷನ್ ಬದಲು ಈ ಒಂದು ಲಿಂಕ್ ಬಿಟ್ಟಿದ್ದಾರೆ ಇಲ್ಲಿ. ಓಕೆ, ಇದು ಶಿಮುಲ್ ರಿಕ್ರೂಟ್ಮೆಂಟ್. ಸೊ ಇಲ್ಲಿ ಯಾವ್ಯಾವ ಹುದ್ದೆಗಳದಾವೆ ನೋಡೋಣ ಬನ್ನಿ. ಈ ನೇಮಕಾತಿ ಪ್ರಕಟಣೆಯನ್ನು ನೀವು ನೋಡ್ಬೋದು. ಈಗಾಗಲೇ ಹೇಳಿದ ಹಾಗೆ 14 ನವಂಬರ್ 2025 ಈ ಒಂದು ಪ್ರಕಟಣೆಯಾಗಿತ್ತು. ಓಕೆ, ಸೊ 12/10/2022 ಅನುಮೋದಿಸಿದಂತೆ ಈ ಕೆಲವೊಂದಿಷ್ಟು ಹುದ್ದೆಗಳ ಸಂಖ್ಯೆ, ಮೀಸಲಾತಿ ವರ್ಗೀಕರಣ, ವಿದ್ಯಾರ್ಥಿ ಅನುಭವ, ವಯೋಮಿತಿ ಸಡಿಲಿಕೆ, ಲಿಖಿತ ಪರೀಕ್ಷೆ, ಅರ್ಜಿ ಶುಲ್ಕ, ಆಯ್ಕೆ ವಿಧಾನ, ಹೀಗೆ ಇತ್ಯಾದಿ ವಿವರಗಳನ್ನು ಈ ಕೆಳಕಂಡಂತೆ ಕೊಡಲಾಗಿರ್ತದೆ. ಸೊ ಈಗ ನೀವು ನೋಡ್ಬೋದು, ಈಗ ಆಲ್ರೆಡಿ ಒಂದು 2022 ಈ ಒಂದು ನೋಟಿಫಿಕೇಷನ್ ಆಗಿತ್ತು. ಅದನ್ನು ಯಾರು ಅಪ್ಲೈ ಮಾಡಿದ್ರಿ ಅವರಿಗೆ ಕೆಲವೊಂದಿಷ್ಟು ಮಾಹಿತಿ ಇರುತ್ತೆ. ಆದ್ರೂ ಒನ್ ಟೈಮ್ ನಾವು ಇದನ್ನೆಲ್ಲ ಕ್ವಿಕ್ಕಾಗಿ ಗ್ಲ್ಯಾನ್ಸ್ ಮಾಡೋಣ. ಇಲ್ಲಿ ಮೊದಲನೇ ಪೋಸ್ಟ್ ನೋಡ್ಬೋದು ನೀವು, ಸಹಾಯಕ ವ್ಯವಸ್ಥಾಪಕರು H&AI. ಓಕೆ, ವೇತನ ಶ್ರೇಣಿ ನೋಡ್ಬೋದು, ಒಟ್ಟು 17 ಹುದ್ದೆಗಳು. ಅದರಂತೆ ಮೀಸಲಾತಿ ವರ್ಗೀಕರಣ ನೋಡ್ಬೋದು. ಇಲ್ಲಿ ವಿದ್ಯಾರ್ಥಿ ಏನಿರ್ತದೆ, ಸೊ ಯಾವುದೇ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಪಶುಸಂಗೋಪನೆ ವಿಷಯದಲ್ಲೇ ಪದವಿಯನ್ನು ಹೊಂದಿರಬೇಕು. ಅಂದರೆ BVSc ಆ್ಯಂಡ್ AH. BVSc ನೋಡಿ, BVSc. ಓಕೆ, ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ AH. ಓಕೆ, ಇದಾಗಿರ್ಬೇಕು ನಿಮಗೆ.
ಓಕೆ. ಸೊ ಇದಿಷ್ಟು ಸಹಾಯಕ ವ್ಯವಸ್ಥಾಪಕರು. ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕರು ಆಡಳಿತ. ಇಲ್ಲಿ ಒಂದೇ ಒಂದು ಹುದ್ದೆ ಇದೆ, ಅದು ಸಾಮಾನ್ಯ ಹುದ್ದೆ. ಸೊ ಇಲ್ಲಿ ಮಾನವ ಸಂಪನ್ಮೂಲ ವಿಷಯದಲ್ಲೇ 2 ವರ್ಷಗಳ MBA ಆಗಿರಬೇಕು. ಮಾನವ ಸಂಪನ್ಮೂಲ ಅಂದ್ರೇನು? HR, MBA HR ವಿಭಾಗದಲ್ಲೇ ಆಗಿರಬೇಕು ಮತ್ತು 3 ವರ್ಷಗಳ ಸೇವಾನುಭವ ಇರಬೇಕು. ಹಾಗೆ ಕಂಪ್ಯೂಟರ್ ಜ್ಞಾನ ಇರಬೇಕು ಇದಕ್ಕೆ. ಓಕೆ. ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕರಲ್ಲೇ F&F. ಇಲ್ಲಿ 3 ಹುದ್ದೆಗಳಿದಾವೆ. ಇಲ್ಲಿ ಏನಾಗಿರಬೇಕು? BSc ಅಗ್ರಿಕಲ್ಚರ್ ಆಗಿರಬೇಕು. ನೆಕ್ಸ್ಟ್ MIS ಆರ್ ಸಿಸ್ಟಮ್ ಆಫೀಸರ್. ಇಲ್ಲಿ BE ಕಂಪ್ಯೂಟರ್ ಆಗಿರಬೇಕು, ಇಂಜಿನಿಯರಿಂಗ್ ಆಗಿರಬೇಕು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ CS ಕಂಪ್ಯೂಟರ್ ಸೈನ್ಸ್ ಅಥವಾ IS ಇನ್ಫಾರ್ಮೇಷನ್ ಸೈನ್ಸ್. ನೆಕ್ಸ್ಟ್ ಮಾರುಕಟ್ಟೆ ಅಧಿಕಾರಿ. ಇಲ್ಲಿ BCom ಆಗಿರಬೇಕು ಅಥವಾ BSc ಅಥವಾ BBM ಮತ್ತು ಅದರ ಜೊತೆಗೆ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ಬೇಕು. ಆ್ಯಂಡ್ ಕಂಪ್ಯೂಟರ್ ನಾಲೆಜ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ, ಅಭಿಯಂತರ. ಅಂದರೆ ಇಲ್ಲಿ ನೀವು BE ಮೆಕ್ಯಾನಿಕಲ್ ಮಾಡಿರ್ಬೇಕು. ಇಲ್ಲಿ ಸಾಮಾನ್ಯ ಗ್ರಾಮೀಣ ಒಂದಾದ ವೇಕೆನ್ಸಿ BE ಮೆಕ್ಯಾನಿಕಲ್. ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಇದು BE ಇಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಆಗಿರಬೇಕು. ಅಂದರೆ E&E ಆಗಿರಬೇಕು. BE E&E. ನೆಕ್ಸ್ಟ್ ಗುಣ ನಿಯಂತ್ರಣ ಅಂದರೆ MSc ಕೆಮಿಸ್ಟ್ರಿ ಸ್ನಾತಕೋತ್ತರ. ಓಕೆ, ಮಾಸ್ಟರ್ ಡಿಗ್ರಿ ಆಗಿರಬೇಕು. ಇಲ್ಲಿ ಕೂಡ ಒಂದೇ ಹುದ್ದೆ ಇದೆ, ಇದು ಕೆಮಿಸ್ಟ್ರಿಯಲ್ಲಿ. ಓಕೆ, ಇದು ಮೈಕ್ರೋಬಯಾಲಜಿ. ಇಲ್ಲಿ ಮೈಕ್ರೋಬಯಾಲಜಿ MSc ಅದರಲ್ಲಿ ಮೈಕ್ರೋಬಯಾಲಜಿ ಪ್ಲಸ್ ಕಂಪ್ಯೂಟರ್ ನಾಲೆಜ್. ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ DT ಅಂದ್ರೇನು? ಡೈರಿ ಟೆಕ್ನಾಲಜಿ. BTech ಆಗಿರ್ಬೇಕು ಇದರಲ್ಲಿ, BTech ಇನ್ ಡೈರಿ ಟೆಕ್ನಾಲಜಿ. ಚೆನ್ನಾಗಿದ್ದಾವೆ ಇಲ್ಲಿ ಹುದ್ದೆಗಳು 14. ಯಾಕೆಂದರೆ ಈ ಥರ BTech BE ಈ ಫುಡ್ ಇಂಡಸ್ಟ್ರಿ ಡೈರಿ ಟೆಕ್ನಾಲಜಿ ಅಂತಲ್ಲಿ ಕಡಿಮೆ ಜನ ಮಾಡೋದು. ಮ್ಯಾಕ್ಸಿಮಮ್ ಇದೇ ಮಾಡ್ತಾರೆ, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್, ಸಿವಿಲ್. ಓಕೆ, ತುಂಬ ಒಂದು ಒಳ್ಳೆಯ ಅಪಾರ್ಚುನಿಟಿಗಳು. ನೆಕ್ಸ್ಟ್ ಕೆಮಿಸ್ಟ್ ದರ್ಜೆ 1, ಅದರಲ್ಲಿ ಕೆಮಿಸ್ಟ್ರಿ ಅಂತ ಬರುತ್ತೆ. ಇದರಲ್ಲಿ BSc ಕೆಮಿಸ್ಟ್ರಿ ಮಾಡಿರ್ಬೇಕು ನೀವು, ಪ್ಲಸ್ ನಿಮ್ಗೆ ಕನಿಷ್ಠ 2 ವರ್ಷಗಳ ಅನುಭವ ಇರಬೇಕು. ಅದು ಎಲ್ಲಿ? ಈ ಡೈರಿ ಅಥವಾ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ. ನೆಕ್ಸ್ಟ್ ಅದೇ ರೀತಿ ಮೈಕ್ರೋಬಯಾಲಜಿ, ಅದು ಕೂಡ ಸೇಮ್ BSc ಮೈಕ್ರೋಬಯಾಲಜಿ ಪ್ಲಸ್ 2 years ಎಕ್ಸ್ಪೀರಿಯನ್ಸ್ ಇನ್ ಡೈರಿ ಇಂಡಸ್ಟ್ರೀಸ್. ನೆಕ್ಸ್ಟ್ ವಿಸ್ತರಣಾಧಿಕಾರಿ ದರ್ಜೆ 3, 17 ಹುದ್ದೆಗಳಿದಾವೆ. 17. ಸೊ ಇಲ್ಲಿ ಯಾವುದೇ ಒಂದು ಪದವಿ ಆಗಿದ್ದರೂ ಓಕೆ, BA ಆಗಲಿ, BCom ಆಗಲಿ, BSc ಆಗಲಿ, BE ಆಗಲಿ, ಯಾವುದೇ ಒಂದು ಪ್ಲಸ್ ಕಂಪ್ಯೂಟರ್ ನಾಲೆಜ್ ಅಂತೂ ಎಲ್ಲದಕ್ಕೂ ಬೇಕೇ ಬೇಕು. ಇಲ್ಲಿ ಕೂಡ ಆಡಳಿತ ಸಹಾಯಕ ದರ್ಜೆ 2, ಇಲ್ಲಿ ಕೂಡ ಯಾವುದೇ ಒಂದು ಪದವಿ. ನೆಕ್ಸ್ಟ್ ಲೆಕ್ಕ ಸಹಾಯಕ ದರ್ಜೆ BCom ಬೇಕಿಲ್ಲ, BCom ಜೊತೆಗೆ ಟ್ಯಾಲಿ ಸರ್ಟಿಫಿಕೇಟ್ ಬೇಕು. ಇಲ್ಲಿ 12 ಹುದ್ದೆಗಳದಾವ. ನೆಕ್ಸ್ಟ್ ಮಾರುಕಟ್ಟೆ ಸಹಾಯಕ ದರ್ಜೆ 2, 10 ಹುದ್ದೆಗಳು. ಇಲ್ಲಿ BSc ಆರ್ BCom ಆರ್ BBM ಪ್ಲಸ್ ಕಂಪ್ಯೂಟರ್ ನಾಲೆಜ್. ನೆಕ್ಸ್ಟ್ ಕೆಮಿಸ್ಟ್ ದರ್ಜೆ 2, ಕೆಮಿಸ್ಟ್ರಿ, BSc ಕೆಮಿಸ್ಟ್ರಿ ಆಗಿರಬೇಕು. ನೆಕ್ಸ್ಟ್ ಮೈಕ್ರೋಬಯಾಲಜಿ, ಇಲ್ಲಿ BSc ಮೈಕ್ರೋಬಯಾಲಜಿ. ನೆಕ್ಸ್ಟ್ ಕಿರಿಯ ಸಿಸ್ಟಮ್ ಆಪ್ರೇಟರ್, ಚೆನ್ನಾಗಿದೆ. ಇಲ್ಲಿ ಕೂಡ ವೇತನ ಶ್ರೇಣಿ 13 ಹುದ್ದೆಗಳಿರ್ತವೆ. ಯಾವುದೇ ಒಂದು ಪದವಿ ಆಗಿರಬೇಕು, ಕನಿಷ್ಠ 1 ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರಬೇಕು ಮತ್ತು 3 ವರ್ಷಗಳ
ಅನುಭವ ಹೊಂದಿರಬೇಕು. ನೆಕ್ಸ್ಟ್ ಶೀಘ್ರ ಲಿಪಿಕಾರರು. ಶೀಘ್ರ ಲಿಪಿಕಾರ ಅಂದರೆ ಸ್ಟೆನೋಗ್ರಾಫರ್. ಯಾವುದೇ ಒಂದು ಪದವಿ ಆಗಿರಬೇಕು, ಪ್ಲಸ್ ಸೀನಿಯರ್ ಇಂಗ್ಲೀಷ್ ಮತ್ತು ಕನ್ನಡ ಶಾರ್ಟ್ ಹ್ಯಾಂಡ್ನೊಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ನ ಒಂದು ಜ್ಞಾನವನ್ನು ಹೊಂದಿರಬೇಕು. ನೆಕ್ಸ್ಟ್ ಕಿರಿಯ ತಾಂತ್ರಿಕರು 50 ಹುದ್ದೆಗಳು. ಅದರಲ್ಲಿ ಇಲೆಕ್ಟ್ರಿಕಲ್ 22. ಅಂದರೆ ಇಲ್ಲಿ ಏನಾಗಿರ್ಬೇಕು, ನಿಮ್ಮದು SSLC ಯೊಂದಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಇಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ನೋಡಿರಿ NTC ಮತ್ತು NCVT ಸರ್ಟಿಫಿಕೇಟ ಹೊಂದಿರಬೇಕು. NTC ಮತ್ತು NCVT ಈ ಒಂದು ಸರ್ಟಿಫಿಕೇಟ್ ನಿಮಗೆ ಬೇಕೇ ಬೇಕು. ಇಲೆಕ್ಟ್ರಿಕಲ್ ಆಗಲಿ, ರೆಫ್ರಿಜರೇಷನ್ ಆಗಲಿ. ಓಕೆ. ಮತ್ತು ಬಾಯ್ಲರ್ ಅಟೆಂಡೆಂಟ್ ಇದು ಕೂಡ ಸೇಮ್. ಇಲ್ಲಿ SSLC ಪ್ಲಸ್ ಇದು SSLC ಯೊಂದಿಗೆ ನೀವು ಅಟೆಂಡೆಂಟ್ ಟ್ರೇಡ್ನಲ್ಲಿ ಪ್ರೊವಿಷನಲ್ ಆರ್ ನ್ಯಾಷನಲ್ ಶಿಶಿಕ್ಷು ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ನೆಕ್ಸ್ಟ್ ಕಿರಿಯ ತಾಂತ್ರಿಕರು ಫಿಟ್ಟರ್ ಇದು ಕೂಡ ಸೇಮ್. SSLC ಪ್ಲಸ್ NTC ಆರ್ NCVT. NTC ನಾಟ್ NCT, NTC. ನೆಕ್ಸ್ಟ್ ವೆಲ್ಡರ್ ಅದು 2 ಹುದ್ದೆಗಳದಾವ. ಹೀಗೆ ಇಷ್ಟು ಒಂದು ಹುದ್ದೆಗಳು ಬರ್ತಾವೆ. ಆಮೇಲೆ ಸೊ ನಿಮಗೆ ಈ ಅರ್ಜಿ ಶುಲ್ಕ ಬಂದುಬಿಟ್ಟು ಈ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 1,000 ಇರುತ್ತೆ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 500 ಇರುತ್ತೆ. ಓಕೆ. ನೆಕ್ಸ್ಟ್ ಕೊನೆಯ ದಿನಾಂಕ ಈಗ ಆಲ್ರೆಡಿ ಚೇಂಜ್ ಆಗಿದೆ. ಈ 6ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಈಗ ನಿಮಗೆ ಬೇಕಿದ್ದಲ್ಲಿ ನಾನು ಯಾವ ರೀತಿ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಂತ, ಅಂದರೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತ ಆ ಒಂದು ವಿಡಿಯೋನ ಮಾಡಿಕೊಡ್ತೇನೆ ನಿಮಗೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಮತ್ತೊಂದಿಷ್ಟು ಮಾಹಿತಿ ಏನಪ್ಪ ಅಂದ್ರೆ, ನಾವು ಈ ವಯೋಮಿತಿಯನ್ನು ನೀವು ನೋಡಿರ್ಬೋದು. ಈಗ ಆಲ್ರೆಡಿ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಓಕೆ. ಸಡಿಲಿಕೆ ನಂತರ ಅಂದರೆ ಈಗ 5 ವರ್ಷಗಳ ಸಡಿಲಿಕೆ ಮಾಡಿದ್ದಾರೆ. ಓಕೆನಾ. ಈ 35 ಐತೆ ಅಂದ್ರೆ 35 ಐತೆ ಅಂದ್ರೆ ಪ್ಲಸ್ 40 ಆಗ್ತದೆ. ಓಕೆ. 40 ಇಯರ್ಸ್ ಅಪ್ ಟು ಅದು ಯಾರಿಗಿದು ಸಾಮಾನ್ಯ ವರ್ಗ. ಹಾಗೆ ಉಳಿದ ಒಂದು ಕೆಟಗರಿಗೆ 5 ವರ್ಷ ಹೆಚ್ಚಿಗೆ. ನೆಕ್ಸ್ಟ್ ಇನ್ನಷ್ಟು ಮಾಹಿತಿ ಏನಪ್ಪ ಅಂದ್ರೆ, ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡಿರ್ತೀರಿ ಎಲ್ಲರೂ. ಓಕೆ. ಆಯ್ಕೆಯ ವಿಧಾನವನ್ನು ನೋಡಬೇಕು ನಾವಿಲ್ಲಿ. ಆಯ್ಕೆ ವಿಧಾನ ಅಂದರೆ ಏನು, ಪ್ರತಿಯೊಂದು ಹುದ್ದೆಗೆ ಏನಪ್ಪ ಇದು 200 ಅಂಕಗಳ ಒಂದು ಎಕ್ಸಾಮ್ ಇರುತ್ತೆ ನೋಡಿ. ಇದರಲ್ಲಿ ಕೆಲವೊಂದಿಷ್ಟು ಪದವಿ ಲೆವೆಲ್ ಅದಾವೆ ನೋಡಿ. ಪದವಿ ವಿದ್ಯಾರ್ಹತೆ ಹೊಂದಿರಬೇಕಾದ ಹುದ್ದೆಗಳಿಗೆ ಪದವಿಗಿಂತ ಕಡಿಮೆ ವಿದ್ಯಾರ್ಹತೆ, ಈಗ ಫಾರ್ ಎಕ್ಸಾಂಪಲ್ ITI ಮೇಲೆ, SSLC ಮೇಲೆ, 12th ಮೇಲೆ ಏನದಾವಲ್ಲ ಅವುಗಳಿಗೆ ಪ್ರತ್ಯೇಕ ಲಿಖಿತ ಪರೀಕ್ಷೆ ಇರ್ತದೆ. ಡಿಗ್ರಿ ಲೆವೆಲ್ ಒಂದು ಬೇರೆ ಇರುತ್ತೆ. ಆಮೇಲೆ ಬಿಲೋ ಡಿಗ್ರಿ ಲೆವೆಲ್ ಆ್ಯಂಡ್ ಬಿಲೋ ಡಿಗ್ರಿ ಲೆವೆಲ್ 200 ಮಾರ್ಕ್ದೇ ಇರುತ್ತೆ. ಕನ್ನಡ 50 ಅಂಕ, ಸಾಮಾನ್ಯ ಇಂಗ್ಲೀಷ್ 25, ಸಾಮಾನ್ಯ ಜ್ಞಾನ 25, ಸಹಕಾರ 50 ಮತ್ತು ಸಂವಿಧಾನ ವಿಷಯಕ್ಕೆ 25 ಹಾಗೂ ಒಕ್ಕೂಟದ ಕಾರ್ಯಚಟುವಟಿಕೆ ಮತ್ತು ವಸ್ತುನಿಷ್ಠ 25. ಹೀಗೆ 200 ಅಂಕದ ಪೇಪರ್ ಇರುತ್ತೆ. ಅರ್ಥ ಆಯ್ತಾ. ಸೊ ಈ ಒಂದು ರಿಟರ್ನ್ ಎಕ್ಸಾಮ್ ಮೇಲೆ ನಿಮ್ಗೆ ಒಂದು ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗ್ತದೆ 1:5 ಅನುಪಾತದಲ್ಲಿ. 1:5 ಅನುಪಾತದಲ್ಲಿ. ಆಮೇಲೆ ಈ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ನೀವು ಎಕ್ಸಾಮಲ್ಲಿ ಪಡೆದ 85% ಮಾರ್ಕ್ ಪ್ಲಸ್ ಇದಕ್ಕೆ 15 ಹೀಗೆ ಮಾಡಿ ಟೋಟಲ್ ಆಗಿ 100 ಔಟ್ ಆಫ್ ಒಂದು ಮೆರಿಟ್ ಪಟ್ಟಿಯನ್ನು ತೆಗೆಯಲಾಗುತ್ತೆ. ಓಕೆನಾ. ಈ ಒಂದು ಮೆರಿಟ್ ಪಟ್ಟಿಯಲ್ಲಿ ಯಾರು ಕೂತ್ಕೊಳ್ತಾರ ಅವರು ಈ ಒಂದು ಏನಪ್ಪ ಹುದ್ದೆಗೆ ಸೆಲೆಕ್ಟ್ ಆಗ್ತಾರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ಶಿಮೂಲ್
ರಿಕ್ರೂಟ್ಮೆಂಟ್ ರಿಲೇಟೆಡ್ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ಇನ್ನೂ ಟೈಮ್ ಅದ. ಈಗ ಆಲ್ರೆಡಿ ಯಾರು ಸಬ್ಮಿಟ್ ಮಾಡಿದ್ದೀರಿ ಅಪ್ಲಿಕೇಶನನ್ನು, ತುಂಬ ಒಳ್ಳೆಯದು. ಮತ್ತು ಈ ಒಂದು ಎಕ್ಸಾಮ್ಗಾಗಿ ಯಾವ ರೀತಿ ಸಿಲೆಬಸ್ಸನ್ನು ಕವರ್ ಮಾಡಬೇಕು ಮತ್ತು ಯಾವ ರೀತಿ ನಿಮ್ಮ ಒಂದು ಪ್ರಿಪ್ರೇಷನ್ ಮಾಡಬೇಕಂತ ನಾನು ಈಗ ಆಲ್ರೆಡಿ ತುಂಬ ಒಂದು ಕೆ ಎಮ್ ಎಫ್ ಅಂತ ಒಂದು ಸೆಪ್ರೇಟ್ ಎಕ್ಸಾಮ್, ಕೆ ಎಮ್ ಎಫ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಒಂದು ಸೆಪ್ರೇಟ್ ಫೋಲ್ಡರ್ ಅದ. ಸಹಕಾರ ವಿಷಯದ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀನಿ ನಾನು, ಸಹಕಾರ ಒಕ್ಕೂಟದಲ್ಲಿ ಕೋಆಪ್ರೇಟಿವಲ್ಲಿ. ಓಕೆ, ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ, ಯಾವ ರೀತಿ ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಈ ಎಲ್ಲ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಆ ಒಂದು ಎಲ್ಲ ಮಾಹಿತಿ ಬೇಕಿದ್ದರೆ ನಮ್ಮ ಒಂದು ಈ ಚಾನಲಲ್ಲಿ ಹೋಗಿ ಕೆ ಎಮ್ ಎಫ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಸರ್ಚ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.